ಬಂದು ಬರ್ತಕ್ಕಂಥ ಹೊಸ ವರ್ಷದ ಶುಭಾಶಯಗಳ ಜೊತೆ ನನ್ನ ನಮಸ್ಕಾರಗಳನ್ನು ಹೇಳ್ತೇನೆ. ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಪುತ್ತೂರಿನ ಏನು ನಮ್ಮ ವಿಶ್ವಕರ್ಮ ಸಮಾಜದ ಹೆಣ್ಣುಮಗಳ ಮೇಲೆ ಒಂದು ಅತ್ಯಾಚಾರ ಪ್ರಕರಣ, DNA ಮೂಲಕ ಆ ಮಗುವಿನ ತಂದೆ ಇಂಥವರೇ ಅನ್ನುವಂಥ ಪ್ರಕರಣಗಳು, ಸಂತಸ್ರೇ ಆದಂಥ ಪೂಜಾ ಆಚಾರ್ಯರಿದ್ದಾರೆ, ಅವರ ತಾಯಿ ನಮಿತಾ ಆಚಾರ್ಯ ಇದ್ದಾರೆ, ಮತ್ತು ವಿಶ್ವಕರ್ಮ ಸಮಾಜದ ಯುವ ಮುಖಂಡರಾದಂಥ ತಂಡಿಗೋನ ರಾಜೇಶ್ ಆಚಾರ್ಯರಿದ್ದಾರೆ, ಮತ್ತು ಲೋಕೇಶ್ ಆಚಾರ್ಯರು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು ಒಂದು 6-7 ತಿಂಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳ ಒಂದು ಏನು ನಡೀಬಾರ್ದಾಗಿತ್ತು ಅಂತ ಒಂದು ಪ್ರಕರಣ ನಡೆದು ಈ ವಿಚಾರ ಎಲ್ಲರ ಮನಸ್ಸಿಗೂ ಕೂಡ ತುಂಬ ನೋವಾಗಿದ್ದು, ಆ ಪ್ರಕರಣಕ್ಕೆ ಬೇರೆ ಬೇರೆ ರೀತಿಯಲ್ಲಿ ತಿರುಗುಗಳು ಸಿಕ್ಕಿದ್ದು. ಅದಾದ ನಂತರ ನಾನು ಬಂದು ಭಾಗವಹಿಸಿದ್ದು. ನಾನು ನಮ್ಮ ಸಮಾಜದ ರಾಜ್ಯಾಧ್ಯಕ್ಷನಾಗಿ, ವಿಶ್ವಕರ್ಮದ ರಾಜ್ಯಾಧ್ಯಕ್ಷನಾಗಿ ಇಡೀ ರಾಜ್ಯ ಒಂದು ತೀರ್ಮಾನ ತಗೊಂಡು ಏನು ನಮ್ಮ ಸಮಾಜದ ಹೆಣ್ಣು ಮಗುವಿಗೆ ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅನ್ನೋಂಥ ರೀತಿಯಲ್ಲಿ ನಾವು ಹಿಂದೆ ನಿಂತು ಎಲ್ಲ ರೀತಿಯಲ್ಲೂ ಭಾಗವಹಿಸಿದ್ದು ತಮಗೆ ಗೊತ್ತಿದೆ. ಈಗ ಆರೋಪಿಯಾಗಿರ್ತಕ್ಕಂಥ ಕೃಷ್ಣ ಮತ್ತೆ ಅವರ ತಂದೆ ಜಗನ್ನಿವಾಸರಾವ್, ಮತ್ತೆ ಅವರ ಮಗಳು, ಮತ್ತೆ ಜಗನ್ನಿವಾಸ್ ಅವರ ತಮ್ಮ, ಈ 4 ಜನ ಈ ಪ್ರಕರಣದಲ್ಲಿ ಈಗ ಚಾರ್ಜ್ ಶೀಟ್ ಸಲ್ಲಿಸಿರೋದ್ರಿಂದ ಹೆಸರುಗಳು ಕೂಡ ಬೆಳೆದು ಬಂದಿದೆ. ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾನು ಇಂಥ ಪ್ರಕರಣಗಳು ಬೇರೆ ಬೇರೆ ರೀತಿಯಲ್ಲಿ ಬಹಳಷ್ಟು ರಾಜ್ಯದಲ್ಲಿ ಆಗ್ತವೆ. ಕೆಲವು ಮಾತುಕತೆ ಮುಖಾಂತರ ಸುಖ ಅಂತ ಆಗುತ್ತೆ, ಕೆಲವು ಮಾನವೀಯತೆ ದೃಷ್ಟಿಯಿಂದ ಸುಖ ಅಂತ ಆಗುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಒಳ್ಳೆಯದು ಆಗಿರೋದು ಉಂಟು. ಅದರಿಂದ ಇದು ಕೋರ್ಟು ಕಟಕಟೆ ಹೋರಾಟ ಅದು ಇದು ಅಲ್ದಿರ ಏನು ಇಬ್ರು ಪ್ರೀತಿಸಿದ್ದಾರೆ, ಇದನ್ನ ಸರಿ ಮಾಡಿಸುವಂತ ಒಂದು ಸಂಧಾನನೂ ಕೂಡ ಮಾಡ್ಬೋದು, ನೋಡೋಣ ನಾನೇ ಮಾಡ್ಬೋದು ಅಂತೇಳಿ ಯಾವುದೇ ಅವರ ವಿರುದ್ಧ ಯಾವುದೇ ರೀತಿಯಲ್ಲೂ ಕೂಡ ನಾನು ಮಾತಾಡ್ತೀರ. ಈ ಪ್ರಕರಣದಲ್ಲಿ ಪೂಜಾ ಆಚಾರ್ಯವರು ಕೂಡ ಮತ್ತೆ JK ಕೃಷ್ಣ ಅವರು ಕೂಡ ಇಬ್ಬರು ಕೂಡ ತಪ್ಪು ಮಾಡಿದ್ದಾರೆ. ಅದರಿಂದ ಇದೊಂದು ಸುಖಾಂತ ಆಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾನು ಕೋರ್ಟು ಹೋಗೋದಕ್ಕಿಂತ ಮುಂಚೆ, ಅಂದರೆ DNA ಹೋಗೋದಕ್ಕಿಂತ ಮುಂಚೆ ಈ ಭಾಗದ ಏನು ನಮ್ಮ ಕಲ್ಲಡ್ಕ ಪ್ರಭಾಕರ್ ಭಟ್ರು ಇದ್ದಾರೆ ಅವ್ರನ್ನ ಕಂಡಿದ್ದೆ, ಮತ್ತು ನಳಿನ್ ಕುಮಾರ್ ಕಟೀಲವ್ರನ್ನು ಕೂಡ ಕಂಡಿದ್ದೆ, ಮತ್ತು ಇಲ್ಲಿ ನಮ್ಮ BJPಯ ಜಿಲ್ಲಾಧ್ಯಕ್ಷರು ಸತೀಶ್ ಅವ್ರನ್ನು ಕೂಡ ಕಂಡಿದ್ದೆ. ಈಗ ನನಗೆ ಗೊತ್ತಿರುವಂಥ ಎಲ್ಲರೂ ಭೇಟಿ ಮಾಡಿ ಮಗು ಮತ್ತು ಪೂಜಾ ಮತ್ತು ಫ್ಯಾಮಿಲಿ ಸಮೇತ ಹೋಗಿ ಒಂದು ಮಾತುಕತೆ ಮೂಲಕ ಬಗೆಹರಿಸ್ಕೊಡಿಸಿ ನೀವು. ಯಾಕಂದರೆ ಇದು ಪುತ್ತೂರು ಹಿಂದುತ್ವದ ಒಂದು ಕಳಶ ಇದ್ದಾಗ, ದಕ್ಷಿಣ ಕನ್ನಡ ಏನಿವತ್ತು ಹಿಂದುತ್ವ ಇದೆ ಅದೊಂದು ಶ್ರೇಷ್ಠವಾದ ಸ್ಥಳ. ಅಲ್ಲಿ ಹಿಂದುತ್ವವನ್ನೇ ನಂಬಿಕೊಂಡಿರ್ತಕ್ಕಂಥ ವಿಶ್ವಕರ್ಮ ಸಮಾಜದ ಒಂದು ಹೆಣ್ಣು ಮಗು ಈ ಥರ ಅನ್ಯಾಯ ಆದಾಗ ಯಾರು ನಮಗೆ ರಕ್ಷಣೆ ಮಾಡ್ತಾರೆ? ಈ ವಿಶ್ವಕರ್ಮ ಸಮಾಜ ಎಲ್ಲ ಸಮಾಜಗಳ ಒಟ್ಟಿಗೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಗುಡಿಗೋಪುರಗಳನ್ನ, ಎಲ್ಲ ಸಾಂಸ್ಕೃತಿಕತೆ ಇನ್ನೊಂದು ಮುಖವಾಗಿ ಕೆಲಸ ಮಾಡಿರೋ ನಮ್ಮ ಸಮಾಜನ ಈ ಥರ ಆಗೋಯ್ತು. ನಮ್ಮ ಸಮಾಜಕ್ಕೆ ಇದು ತುಂಬ ಬೇರೆ ಬೇರೆ ರೀತಿ ಅರ್ಥ ಆಗುತ್ತೆ. ಎಲ್ಲರೂ ಸೇರಿ ಒಂದು ಸುಖಾಂತ್ಯ ಮಾಡೋಣ ಅಂತ ನಾನು ಬಹಳ ಪ್ರಯತ್ನ ಪಟ್ಟೆ. ಆಗ ಬಂದಿದ್ದು ಏನಪ್ಪಾ ಅಂತ ಹೇಳಿದ್ರೆ, ಆ ಮಗು ನಂದೇ ಅಲ್ಲ,
ಅವರು ಸುಳ್ಳು ಹೇಳ್ತಾ ಇದ್ದಾರೆ, ನಮ್ಮನ್ನು ಬಲಿಪಶು ಮಾಡ್ತಾ ಇದ್ದಾರೆ. ಅದನ್ನ ನಾವು DNA ಕೊಟ್ಟಿದ್ದೀವಲ್ಲ, DNA ರಿಪೋರ್ಟ್ ಬರಲಿ, ಅದೇನಾಗುತ್ತೆ ನೋಡೋಣ. ಅವಾಗ ಬಹಳಷ್ಟು ಜನ ನನಗೂ ಕೂಡ ಹೇಳಿದ್ರು, ಇರ್ಬೋದೇನೋ, ನೀವು ಮಾತ್ರ ನಿಮ್ಮ ಹೆಣ್ಣುಮಗಳ ಬಗ್ಗೆ ಯೋಚನೆ ಮಾಡಿದ್ರೆ ಅವರು ಆ ಥರ ಯೋಚನೆ ಮಾಡಿದ್ರು ತಪ್ಪೇ ಇರುವಲ್ಲ. DNA ಹೋಗಿದೆಯಲ್ಲ, ರಿಪೋರ್ಟ್ ಹೋಗಿದೆ, ಅದು ಕೋರ್ಟ್ ಮುಖಾಂತರ ಹೋಗೋದು, ಜಡ್ಜ್ ಸಾಹೇಬರ ಸಮ್ಮುಖದಲ್ಲಿ ಆ ಸ್ಯಾಂಪಲ್ಸ್ ಪ್ರಕ್ರಿಯೆಗಳಾಗೋದು. ಅದು ಬಂದ ನಂತರ ಆಗಲಿ ಅನ್ನುವಂಥ ಉದ್ದೇಶದಲ್ಲಿ ಎಲ್ಲರೂ ಕೂಡ ಮೌನ ಆಗಿದೆ. ನಿಜ ಹೇಳ್ಬೇಕಾದ್ರೆ ನಾನು ಹೇಳಿದೆ, ನಾನು ಕೂಡ ಆಯ್ತು ನೋಡ್ಬಿಡೋಣ, ಯಾಕಂದ್ರೆ ಹುಡುಗಿ ಏನಾದರೂ ಸುಳ್ಳು ಹೇಳಿ ನಮಗೆ ನಾಳೆ ದಿನ ದಾರಿ ತಪ್ಪಿಸೋ ಕೆಲಸ ಆಗಬಾರ್ದು ಅಂತ ನಾನು ಕೂಡ ಆಯ್ತು ಅಂತ ಸುಮ್ಮನೆ. DNA ರಿಪೋರ್ಟ್ ಬಂತು, ಪಾಸಿಟಿವ್ ಅಂತ. ಪೂಜಾ ಆಚಾರ್ಯ ಏನು ಮಗ ಇದ್ದಾನೆ, ಅದರ ತಂದೆ ಜೆ ಕೃಷ್ಣ ಅಂತಾನೆ DNA ರಿಪೋರ್ಟ್ ಬಂತು. ಅದು ಪೊಲೀಸ್ ಇಲಾಖೆ ಮೂಲಕ ಸ್ವತಃ ಪುತ್ತೂರಿನ ಇನ್ಸ್ಪೆಕ್ಟರ್ ಇವರಿಗೆ ಮನವರಿಕೆ ಮಾಡಿದ್ರು. ಈಗ ಅದು ಪಬ್ಲಿಕ್ ಡೆಮೋದಲ್ಲಿ ಸಿಕ್ಕಿರ್ತಾರಲ್ಲ, ಆಗ ನಮಗೊಂದು ಆಸೆ ಆಯ್ತು, ಓಕೆ ಮಗು ಅವ್ರದ್ದು ಯಾವಾಯ್ತು ಅಂದ್ರೆ ಮದುವೆ ಆಗ್ಬೋದು. ಈಗ ಏನಾದ್ರೂ ಮನಸ್ತಾಪ ಇರಲಿ, ಮದುವೆ ಆಗ್ಬೋದು. ಇದು ನಮ್ಮ ಏನು ನಾವೇನು ಅನ್ಕೊಂಡಿದ್ವಿ ಅದೆಲ್ಲ ಉಲ್ಟಾ ಆಗುತ್ತೆ. ಈಗಲೂ ವಾದ ಮಾಡಕ್ ಶುರು ಮಾಡಿದ್ರು, ಅವರೇ ಸಾಧ್ಯನೇ ಇಲ್ಲ, ನಂದೇ ಮಗುವಲ್ಲ ಅನ್ನೋ ತರ ಶುರು. ನಾವೆಲ್ಲ ಎಲ್ಲರೂ ಕೂತ್ಕೊಂಡು, ಇಲ್ಲ ಇದು ಬೇರೆ 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 ರೀತಿಯಲ್ಲಿ ಹೋಗುತ್ತೆ, ಇದು ಹೋರಾಟದಿಂದ ಬಗೆಹರಿಸೋದಲ್ಲ, ಮಾತುಕತೆ ಮೂಲಕ ಸಂಧಾನ ಮೂಲಕ ಮಾಡಬೇಕು ಅಂತ ಬಹಳ ಜನ ನಾವು ಮಾಡಿದ್ವಿ. ಇದರಲ್ಲಿ ನಮ್ಮ BJPಯ ಈಗಿನ ಜಿಲ್ಲಾಧ್ಯಕ್ಷರು ಸತೀಶ್ ಅವರು, ಅವರ ಸ್ನೇಹಿತರು ಮೈಸೂರಿನ ಹರೀಶು, ನಾನು, ನಮ್ಮ ಸಮಾಜದವರು ಎಲ್ಲ ಸೇರಿಕೊಂಡು ನಾವು ಒಂದು ಸಂಧಾನ ಮಾಡ್ಕೊಳ್ಳೋಣ, ಅವ್ರಿಗೂ ಕೂಡ ಬುದ್ಧಿ ಹೇಳೋಣ ಅಂತೇಳಿ ನಾವೆಲ್ಲ ಕೂತ್ಕೊಂಡು ಸುಮಾರು 2 ಬಾರಿನೂ ಕೂಡ ಜಗನ್ನಿವಾಸ್ ಅವರ ಜೊತೆನಲ್ಲಿ ನಾವು ಮಾತಾಡ್ತೀವಿ. ಅವರು ಮಗ ಒಪ್ಪಲ್ಲ, ಹಂಗೆ ಹಿಂಗೆ ಇದೇ ಮಾತಾಡ. ನಾವಲ್ಲಿ ಟೈಮ್ ತಗೊಂಡು ಹೇಳಿಯಪ್ಪ, ಮಗುನೇ ನಿಮ್ದು, ಎಲ್ಲೋದ್ರೂ ಆ ಮಗು ಅಪ್ಪನ ಬದಲಾಯಿಸಕ್ ಆಗೋದಿಲ್ಲ. ಕಾನೂನು ಚೌಕಟ್ಟಿನಲ್ಲಿ ಇದೀವಿ ಅನ್ನೋದ್ರಿಂದ ನಾವು ಮಾತಾಡಕ್ ಆಗ್ತಾ ಇಲ್ಲ ಅವ್ರಿಗೆ. ಆದ್ರೆ ತಪ್ಪೇ ಆಗತ್ತೆ, ನಾಳೆ ದಿನ ನೋಡಿ ಸರಿಪಡಿಸ್ಕೊಳ್ಳೋಣ ಅಂತ ನಾವು ಅವ್ರ ತಂದೆಗೆ ಬಹಳ ರಿಕ್ವೆಸ್ಟ್ ಮಾಡಿದ್ವಿ. ಅವ್ರು 2 ಸಾರಿ ಬರೋದಕ್ಕೆ 1.5 ತಿಂಗಳು ಟೈಮ್ ತಗೊಂಡಿದ್ರು. ಆದ್ರೂ ನಾವೆಲ್ಲ ಆಯ್ತು ನಾನು ಬರ್ತಾ ಇದ್ದೆ, ಅಲ್ಲಿಂದ ಮಾತಾಡಿಸ್ತಾ ಇದ್ದೆ. ಸತೀಶ್ ಅವರು ಬರ್ತಾ ಇದ್ರು, ಅವ್ರ ಪದಾಧಿಕಾರಿಗಳೆಲ್ಲ ಕುತ್ಕೊಂಡು ಒಳ್ಳೆ ರೀತಿಯಲ್ಲಿ ಮಾಡಿ ಆಗೋಗ್ಬಿಡುತ್ತೆ ಅಂದಾಗ ಮತ್ತೆ ಸೇಮ್ ಕತೆ. ನನ್ನ ಮಗ ಹೋಗ್ತಾ ಇಲ್ಲ, 3 ತಿಂಗಳ ಹತ್ರ ಆಗೋಯ್ತು ಸರ್. ಇದ್ರ ಮಧ್ಯೆ ನನ್ನ ಮೇಲೆ ಕೆಲವು ಆರೋಪಗಳು ಶುರುವಾಯಿತು ಸಮಾಜದಲ್ಲಿ. ನಂಜುಂಡಿಯವರು ಅಷ್ಟು ಜೋರಾಗಿ ಹೋರಾಟ ಮಾಡಿದ್ರು, ಈಗ ನೋಡಿದ್ರೆ ಸುದ್ದಿನೇ ಇಲ್ಲ. ಇವರೆಲ್ಲ ಅವ್ರ ಜೊತೆ ಶಾಮೀಲಿ ಆಗ್ಬಿಟ್ಟಿದ್ದಾರೆ. ನಾನು ನಿಮ್ಗೆಲ್ಲ ಗೊತ್ತಿರಂಗೆ ಹಣದಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಬಗ್ಗುವಂಥವಲ್ಲ. ನಾವೆಲ್ಲ ಒಂದು ಕೊಳಚೆ ಪ್ರದೇಶದಿಂದ ಬಂದಿರೋದೆಲ್ಲ ನೋಡಿರ್ತೇವೆ. ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೆ ಪ್ರಚಾರ ರಹಿತವಾದಂತ ಸಂಧಾನ ಮಾಡಬೇಕು ಅಂತ ನಮ್ಮ ಉದ್ದೇಶ. ಸಂಧಾನಕ್ಕೂ ಕೂಡ ಪ್ರಚಾರ ಬೇಕಾಗಿಲ್ಲ, ಇದು ಒಳಗಡೆ ಮಾಡಬೇಕು ಅಂತಾನೆ ಎಲ್ಲ ಬಹಳ ತೂಕವಾಗಿರೋ ವ್ಯಕ್ತಿಗಳ ಜೊತೆ ಮಾತಾಡಿ. ಆದರೆ ದೂರದಲ್ಲಿ ಏನೋ ನಡೀತಾ ಇದೆ, ಏನು ಸುದ್ದಿ ಇಲ್ಲ ಅಂತ ನೋಡಿ. ಕೋರ್ಟಲ್ಲಿ ಕೇಸ್ ಇರೋದ್ರಿಂದ, ನ್ಯಾಯಾಂಗದ ಚೌಕಟ್ಟಿನಲ್ಲಿ ಈ ಕೇಸ್ ಆಲ್ರೆಡಿ ಧುಮುಕಿರೋದ್ರಿಂದ, ನ್ಯಾಯ ಏನು ಹೇಳುತ್ತೋ ಅದನ್ನು ನಾವು ತಲೆಬಾಗಿ ತಗೊಳ್ಬೇಕಾಗಿರುವಂಥ ಬದ್ಧತೆ ಇರೋದ್ರಿಂದ ನಾನು ಎಲ್ಲೂ ಬಾಯ್ಬಿಟ್ಟಿಲ್ಲ. ಆದರೆ ನಮ್ಮ ಸಮಾಜದಲ್ಲೂ ಕೂಡ ಮತ್ತೆ ಬೇರೆ ಬೇರೆ ಈ ಮಗುಗೋಸ್ಕರ ಹೋರಾಟ ಮಾಡಬೇಕು ಅಂತ ಯಾರೆಲ್ಲ ಬಯಸಿದ್ರು ಅವ್ರ ಮನಸ್ಸಿನಲ್ಲೂ ಕೂಡ ನಂಜುಂಡ ಸುಮ್ಗೆ ಆಗ್ಬಿಟ್ರಲ್ಲ ಅನ್ನೋಂಥ ಒಂದು ಮಾತು ಕೇಳ್ಬಾರ್ದು. ನಾನು ಮೊನ್ನೆ ಅವರಿಗೆ ಹೇಳಿದೆ, ನಿಮ್ದು ಕಂಡೀಷನ್ನು ಅವ್ರದ್ದು ಏನು ಅಂತ ಮಾತಾಡುವಾಗ ನನಗೆ ಅದೆಲ್ಲ ನಾನಿವಾಗ ನನ್ನ ಕೈನ ನನ್ನ ಬಾಯಿಂದ ನಾನು ಹೇಳೋದಕ್ಕೆ ಸಾಧ್ಯ. ಅಷ್ಟೊಂದು ಅವರ ಕಂಡೀಷನ್ ಎಲ್ಲ ಹೇಳಕ್ಕಾಗದೇ ಇರುವಂಥದ್ದು. ಈಗ ಅದಕ್ಕೆ ಅದನ್ನ
ನಾವು ವಕೀಲರಿಗೆ ಕೊಟ್ಟಿದ್ದೇವೆ. ಅದನ್ನು ಸಾರ್ವಜನಿಕವಾಗಿ ನಾವು ಕೊಡ್ಬೋದಾ, ಪತ್ರಕರ್ತರ ಮೂಲಕ ಈ ರಾಜ್ಯಕ್ಕೆ ಕೊಡ್ಬೋದಾ, ಅವ್ರು ಕೇಳಿರೋ ಕಂಡೀಷನ್ಸ್ ಅಂತ ಕೊಟ್ಟಿದ್ದೇವೆ. ಇನ್ನೊಂದು 2-3 ದಿವಸದಲ್ಲಿ ಅದು ವಕೀಲರ ಅಭಿಪ್ರಾಯ ಬರ್ತದೆ. ಅದರ ಮಧ್ಯೆ ಇವರಿಗೆ ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಒತ್ತಡಗಳು ಮಗದೊಂದು ಇವ್ರಿಗೆ ಬಂದು ಇವರು ಕೂಡ ಏನು 3 ತಿಂಗಳಾಯ್ತು ಬರೀ ಅವರು ಇವತ್ತು ನಾಳೆ ಅಂತಾರೆ. ಅವ್ರು ಕೇಳಿರೋದೆಲ್ಲ ನಮ್ಮ ಕೈನಲ್ಲಿ ನಾವು ಕಲ್ಪನೆ ಕೂಡ ಮಾಡೋಕ್ಕಾಗಲ್ಲ. ಅಂಥ ಕಂಡೀಷನ್ಗಳು ಅವ್ರು ಕೇಳ್ತಾರೆ. ಅದು ಮಾಡೋಕ್ಕಾಗಲ್ಲ ಅಣ್ಣ, ನಾವು ಕೋರ್ಟ್ ಮೂಲಕ ಬಗೆಹರಿಸೋಣ. ಸೊ ಯಾವಾಗ ಈ ಒಂದು ತೀರ್ಮಾನಕ್ಕೆ ಬಂದ ಮೇಲೆ ನಾವಿನ್ನ ಸಂಧಾನ ಮಾಡೋದ್ರಲ್ಲಿ ಆಗ್ತಾ ಇಲ್ಲ. ಅವ್ರು ಏನು ಕೇಳಿದ್ದಾರೆ ಅದೊಂದು 2-3 ದಿನದಲ್ಲಿ ಬಂದ ಮೇಲೆ ಅವರು ಇವರು ಏನು ಮಾತಾಡಿದ್ದಾರೆ, ಯಾರು ಮಧ್ಯಸ್ಥಿಕೆ ಮೂಲಕ ಏನೆಲ್ಲ ಮಾಡಿದ್ದಾರೆ ಅವ್ರ ಹತ್ರ ದಾಖಲೆಗಳಿದೆ. ಅದೆಲ್ಲನೂ ಕೂಡ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅದು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳೋದು ಅಂದರೆ, ಪೂಜಾ ಆಚಾರ್ಯ ಅವರ ಈ ಕುಟುಂಬಕ್ಕೆ ಕಾನೂನು ಹೋರಾಟ ಒಂದು ತಾರ್ಕಿಕ ಅಂತ್ಯ ಕಾಣೋವರೆಗೂ ಕೂಡ ವಿಶ್ವಕರ್ಮ ಸಮಾಜ ಇವರ ಬೆನ್ನಿಂದೆ ಇರ್ತಾರೆ. ನಾನು ಇವರ ಬೆನ್ನಿಂದೆ ಇರ್ತೇನೆ. ನ್ಯಾಯಾಲಯ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ಇವ್ರಿಗೆ ಅನ್ಯಾಯ ಮಾಡುವಂಥ ಪ್ರಕ್ರಿಯೆ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಕಣ್ಣೆದುರಿಗೆ ಎಲ್ಲವೂ ಇದೆ. ಆದ್ರಿಂದ ನ್ಯಾಯ ನಮಗೆ ಸಿಗ್ತದೆ. ನಮ್ಗೀಗಲೂ ಚಂದ ಕುಟುಂಬವಾಗಿರಲಿ ಅಂತ ಬಯಸೋದು. ಈ ಹೋರಾಟ ಗಿರಾಟ ಎಲ್ಲ ಅದು ನಾವೆಲ್ಲ ನೋಡಿದ್ದೇವೆ ಸರ್. ವಾರ 10 ದಿವಸ ಆದಮೇಲೆ ಏನಾಗ್ತದೆ ಅಂತ ಗೊತ್ತಿದೆ. ಹೋರಾಟದ ಮೂಲಕ ಇದು ಸರಿಪಡಿಸೋದೇ ಅನ್ನೋದಾಗಿದ್ರೆ ನಾನು 3 ತಿಂಗಳಿಂದನೇ ಮಾಡಿಬಿಡ್ತಾ ಇದ್ದೆ. ಆದರೆ ಮನಸ್ಸುಗಳು ಒಂದಾಗಬೇಕು. ಅವರಿಬ್ಬರು ಸ್ನೇಹಿತರಿದ್ದಾರೆ, ಏನೋ ಆಗುತ್ತೆ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ನಾವು ಮಾಡಿದ್ವಿ. ಇದರಲ್ಲಿ ಆರೋಪಗಳು ಬಂದಾಗ ಬೇಡ, ಇದನ್ನು ಕ್ಲಾರಿಫೈ ಮಾಡೋಣ. ನಾವು ಹೋರಾಟ ಮಾಡಿಲ್ಲ, ಸಂಧಾನ ಮಾಡಿದ್ದೀವಿ. ಸಂಧಾನ ಅನ್ನೋದು ಇದು ಹೇಗಿರುತ್ತೆ ಅಂದರೆ, ಎಲ್ಲ ಒಂದು ಬಟ್ಟೆನೆಲ್ಲ ಅರ್ಧ ಚಿಂದಿ ಮಾಡಿದ್ದನ್ನು ಮತ್ತೆ ಹೊಲಿಗೆ ಹಾಕಿ ಸರಿಪಡಿಸುವಂಥ ಕೆಲಸ ತಾಳ್ಮೆ ಬೇಕಾಗಿತ್ತು. ಆದರೆ ಅವರು ಅದನ್ನು ಅಡ್ವಾಂಟೇಜ್ ತಗೊಂಡು ಭಾಳ ಕೇಳಿ ಅದನ್ನು ನಾನು ನಿಮ್ಮ ಹತ್ರನೂ ಕೂಡ ಹೇಳೋಕ್ಕಾಗಲ್ಲ. ಅಂಥ ಒಂದು ಕಂಡೀಷನ್ಗಳು ಹಾಕಿದಾಗ ಅದು ಆಗದೇ ಹೋಗುವಂಥ ಕೆಲಸ. ಅದನ್ನು ಗೌರ್ಮೆಂಟ್ ಮೂಲಕ ಮಾಡೋಣ ಬಿಡಿ, ಅದನ್ನು ನಿಮ್ಮ ಮುಖಾಂತರ ಹೇಳೋಣ. ಯಾರೆಲ್ಲ ಇವರ ಬೆನ್ನಿಂದ ನಿಂತಿದ್ರು ಅವರೆಲ್ಲ ಒಂದು ಯಕ್ಷ ಪ್ರಶ್ನೆ. ನಂಜುಂಡಿಯವರು ಏನು ಹೇಳ್ತಾ ಇಲ್ವಲ್ಲ, ಸೈಲೆಂಟ್ ಆಗ್ಬಿಟ್ರು 3 ತಿಂಗಳಿಂದ. ಏನು ನಡೀತಾ ಇದೆ ಅಂತಲೂ ಹೇಳಲಿಲ್ಲ, ಸೈಲೆಂಟ್ ಆಗ್ಬಿಟ್ಟು ಅಂತ. ನಾನು ಇದನ್ನು ಯಾವಾಗಲೂ ಹೇಳ್ಬೋದಾಗಿತ್ತು. ಅದೊಂದು ಸಂಧಾನ ಪೂರ್ಣ ಆಗೋವರೆಗೂ ಹೇಳ್ಬಾರ್ದು ಅಂತ. ಅಂದರೆ ಪೂರ್ಣ ಆಗಲಿಲ್ಲ, ಅದು ಮುರಿದು ಬಿದ್ದಿದೆ. ಅಂದರೆ ಕಾನೂನು ಪ್ರಕಾರ ಏನು ಆಗಬೇಕು ಅದು ನಾವು ಕಾನೂನು ಮೂಲಕ ಹೋರಾಟ ಮಾಡ್ತೇವೆ. ಇವ್ರಿಗೂ ನಾವು ಸಮಾಜ ರಕ್ಷಣೆ ಮಾಡುತ್ತೆ. ಒಂದು 2-3 ದಿವಸದಲ್ಲಿ ಏನು ನಮ್ಮ ಸೀನಿಯರ್ ವಕೀಲರಿಗೆ ನಾವು ದಾಖಲೆಗಳನ್ನು ಕಳಿಸ್ಕೊಡ್ಸಿದ್ದೀವಿ. ನಾನು ಅಲ್ಲಿಂದ ಬಂದ ಮೇಲೆ ಮತ್ತೊಂದು ಸಾರಿ ಪತ್ರಿಕಾಗೋಷ್ಠಿ ಕರೆದು ಏನೇನು ಇವ್ರ ಹತ್ರ ದಾಖಲೆ ಇದೆ ಅದೆಲ್ಲ ನಿಮಗೆ ಎಷ್ಟು ಹೇಳಬೇಕು ಅಂತ ಎಲ್ಲವನ್ನೂ ಒಳಗೊಂಡಿದೆ ಸರ್. ಅದು ಒಂದೇ ಅಂತಲ್ಲ, ಅದು ನಾನು ಅದೇ ಹೇಳ್ಬಾರ್ದು ಅಂತೇಳಿ ಅದೊಂದು ಸಣ್ಣ ಬರ್ಬಿಡಿ. ಅದನ್ನ 2 ದಿವಸದಲ್ಲಿ ಬಂದು ಎಲ್ಲವೂ ಕೂಡ ಪಾರದರ್ಶಕವಾಗಿ ಅಮ್ಮ ಈಗ ಇಬ್ಬರು ನ್ಯಾಯ ಸಿಗುತ್ತೆ. ನ್ಯಾಯ 100ಕ್ಕೆ 100 ಭಾಗ ಕಾನೂನಲ್ಲಿ ಸಿಗುತ್ತೆ. ಆ ಪ್ರಯತ್ನ ತಾನೇ ನಾವು ಮಾಡಿದ್ವಿ. ಇದೆ ಅಲ್ಲ, ಅವರಿಬ್ಬರು ಸ್ನೇಹಿತರು. ಹೌದೌದು. ನಾನು ಇನ್ನೊಂದು ನಿಮಗೆ ವಿಷಯ ಇದೆಲ್ಲ ಹೇಳ್ಬೋದು. ನಾನು ಅವ್ರಿಗೆ ಹೇಳಿದೆ, ಅವ್ರ ಅಪ್ಪನಿಗೆ ಹೇಳಿದೆ, ನನ್ನ ಜೊತೆ ಆ ಹುಡುಗನ 5 ನಿಮಿಷ ಮಾತಾಡಕ್ಕೆ ಕೊಡಿ. ನಾನು ಬಹಳ ರಿಕ್ವೆಸ್ಟ್ ಮಾಡಿದೆ. ನೀವು ನಾಳೆ ಜಿಲ್ಲಾಧ್ಯಕ್ಷರನ್ನು ಕೇಳಿದ್ರು ಕೇಳ್ಬೋದು, ಯಾರು ಬೇಕಾದ್ರೆ ನಾನು ಹೇಳಿದ ಹೆಸರು ನಾವು ಕೇಳ್ಬೋದು. ನಾನು ಹೇಳಿದೆ ಒಂದು 5 ನಿಮಿಷ ಆ ಹುಡುಗ ನನ್ನ ಜೊತೆ ಮಾತಾಡಲಿ. ಕೆಲವು ಸತ್ಯ ಹೇಳ್ತೇನೆ ಆ ಹುಡುಗನಿಗೆ. ಅಂದ್ರೆ ಆ ಹುಡುಗನ ನನ್ನ ಜೊತೆ ಮಾತಾಡೋಕ್ಕೆ ಬಿಟ್ಟಿಲ್ಲ. ಅವ್ರು ಇವತ್ತಿಗೂ ಬಿಟ್ಟಿಲ್ಲ. ಗೊತ್ತಿಲ್ಲ ನನ್ನ ಹುಡುಗ ಮಾತಾಡೋಕ್ಕೆ ಇಷ್ಟಪಡ್ತಾರ ನಿಮ್ಮ ಜೊತೆ ಅಂತ. ಇದ್ರ ಮಧ್ಯೆ ನಾವು ನಮ್ಮೇಲೊಂದು ಕಂಪ್ಲೇಂಟ್ ಕೂಡ ನಮ್ಮ ಸಮಾಜದವ್ರನ್ನೆಲ್ಲ ಸೇರಿಸಿ ಮಾಡಿದ್ರು. ಇವರು ನಮ್ಮ ಮಾನ ತೆಗಿತಾರೆ ಅಂತ ರಿಪೋರ್ಟ್ ಆಯ್ತು. ಅದು ಆಮೇಲೆ ಅದು ಕ್ಲೋಸ್ ಆಯ್ತು.
ಆ ಹುಡುಗ 5 ನಿಮಿಷನೂ ಕೂಡ ಇವತ್ತಿಗೂ ನಮ್ಮ ಜೊತೆಗೆ ಮಾತಾಡೋಕೆ ರೆಡಿ ಇಲ್ಲ. ಅವ್ರ ಅಪ್ಪ ಅಮ್ಮನಿಗೆ ಹೇಳಿದ್ವಿ, ಮಾತಾಡಿಸಿ ನಮಗೆ, ಹುಡುಗಿಯವು ಅಪ್ಪ ಅಮ್ಮನ ಹತ್ರ ಬೇಡ, ನನ್ನ ಹತ್ರ ಮಾತಾಡಿಸಿ. ನಾನು ಇಲ್ಲ ಈಗ ಮಗು ಇದೆಯಲ್ಲ, ಮಾತಲ್ಲಿ ನಾವು ಮಾಡ್ತೀವಿ. ನಾವು ಮಾಡ್ತೀವಿ. ನಾನು ಹೇಳಿದ್ನಲ್ಲ, ಆ ಕುಟುಂಬಕ್ಕೆ ನಾನು ಇರ್ತೀನಿ ಇನ್ನಲ್ಲ, ಓದಿಸೋದು ಅಷ್ಟೇ ಅಲ್ಲ, ಆ ಕುಟುಂಬಕ್ಕೆ ನಾವು ಆಧಾರವಾಗಿರ್ತೇವೆ. ನಾವು ಅದಕ್ಕೆ ಹೇಳಿದ್ದೀನಿ, ಭಯ ಪಡಕ್ಕೆ ಹೋಗ್ಬೇಡಿ, ಕಾನೂನು ಸಿಕ್ಕುತ್ತೆ, ನಾನಿದ್ದೇನೆ, ನಾವಿದ್ದೇವೆ. ಇಲ್ಲ ನಂದಿದ್ದೇವ್ರೆ. ಈಗ ನೀವು ಕರ್ನಾಟಕ ಪ್ರಭಾಕರ್ ಅವರು ಏನು ಸಂದರ್ಭಕ್ಕೆ ಅಥವಾ ಮಾತುಕತೆ ಏನು ಆಗಲಿಲ್ಲ? ಏನು ಆಗಲಿಲ್ಲ ಸರ್, ನನಗೆ ಇದ್ದಿದ್ದು ಅದು ಇದರಿಂದ DNA ರಿಪೋರ್ಟ್ ಬಂದ್ಮೇಲೆ ಎಲ್ಲರೂ ಕರ್ದವ್ರಿಗೆ ಜೋರು ಮಾಡಿ ಒಪ್ಪಿಸ್ತಾರೆ ಅಥವಾ ಪ್ರೀತಿಯಿಂದ ಒಪ್ಪಿಸ್ತಾರೆ ಅಂತ ನಾನು ಭಾವಿಸಿದ್ದೆ. ಅದೇನೂ ಆಗಲಿಲ್ಲ. ಅದು DNA ರಿಪೋರ್ಟ್ ನಮ್ದಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾರೆ. ಸೊ ಅದನ್ನ ಡಿಫೆಂಡ್ ಮಾಡ್ಕೊಂಡು ಮಾತಾಡುವಂಥದ್ದು ಯಾರು? DNA ರಿಪೋರ್ಟ್ ಬಂದ ನಂತರ ನೀವು ಕರ್ನಾಟಕ ಪ್ರಭಾಕರ್ ಭಟ್ರು ನಳಿನವರನ್ನ ಮಾತಾಡ್ಬಿಡಿ ಹೇಳಿಲ್ಲ? ಇಲ್ಲ ಸರ್, ಏನ್ ಸರ್ ಕಣ್ಣೆದುರಿಗೆ ಕಾಣ್ತಾ ಇದೆ. ಈಗ ನಾವು ಈಗ ಜಿಲ್ಲಾಧ್ಯಕ್ಷರ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಜಿಲ್ಲಾಧ್ಯಕ್ಷರು ಎಲ್ರಿಗೂ ಮಾಹಿತಿ ಕೊಟ್ಟೇ ಇರ್ತಾರಲ್ವಾ. ನಮ್ಮ ಜೊತೆ ಕೂತ್ಕೊಂಡು ಮಾತಾಡ್ಬೇಕಂದ್ರೆ ಜಿಲ್ಲಾಧ್ಯಕ್ಷರು ಕೊಟ್ಟಿರ್ತಾರೆ. ಅವ್ರು ಹೇಳಿದ್ರು, ನಾನು ಎಲ್ಲರ ಹತ್ರ ಮಾತಾಡಿದ್ದೀನಿ ಅಂತ ಅವ್ರು ಹೇಳಿದ್ರು. ಮತ್ತೆ ನಾನು ಸರ್ ಮಾಡಿಸಿ ಅಂದ್ರೆ ಪ್ರಯತ್ನ ಮಾಡ್ತಾನೆ ಇದ್ದಾರಲ್ಲ, ಅದ್ರದ್ದು ಭಾಗವಾಗಿ ಸತೀಶ್ವರ್ ಇದ್ದಾರಲ್ಲ ನಮ್ಮ ಜೊತೆಯಲ್ಲಿ. ಈಗಲೂ ಇದ್ದಾರಾ? ಜಿಲ್ಲಾಧ್ಯಕ್ಷರು ಈಗಲೂ ಸಂಪರ್ಕದಲ್ಲಿ ಇದ್ದಾರಾ? ಹೌದೌದು, ಮೊನ್ನೆ ಕೂಡ ನಾನು ಮಾತಾಡೋದು, ನಾನು ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳಿದೆ. ಸರ್ ಇದು ತೀರಾ ಆಗಿದೆ, ಈಗ ನನ್ನ ನಿಜಾಯಿತಿನ ಪ್ರಶ್ನೆ ಮಾಡುವಂತ ಸಂದರ್ಭ ಅದು ನಾನು ಕೊಡಲ್ಲ ಸರ್, ಅಂದಲ್ಲ ನಾವು ಮಾಡೋಣ ಅಂದ್ರೆ. ಇಲ್ಲ ನೀವು ಮಾಡಿ ಸರ್, ಏನಿದೆ ನೀವೇನು ನಡೆದಿದೆ ಅದನ್ನ ಹೇಳಿ ಸರ್, ನನ್ನ ಹೆಸರು ಕೂಡ ಉಲ್ಲೇಖ ಮಾಡಿ ಸರ್ ಅಂತಾನೆ ಹೇಳಿದ್ರು. ಸರ್ ಈಗ ಕೋರ್ಟಲ್ಲಿ ಕೇಸ್ ಯಾವ ಹಂತದಲ್ಲಿ? ಸರ್ ಈಗ ಏನಾಗುತ್ತೆ, ಅದರಲ್ಲಿ ಪ್ರೋಸೆಸ್ಸು ಬೇರೆ ಬೇರೆ ಥರ ಇದೆ ಸರ್. ಈಗ DNA ಪಾಸಿಟಿವ್ ಬಂದಿದೆ, ಮತ್ತೆ ಚಾರ್ಜ್ ಶೀಟ್ ಕೂಡ ಆಗಿದೆ. ಇದನ್ನ ಕೋರ್ಟ್ ಒಪ್ಕೊಂಡ ನಂತರ ಸೆಷನ್ ಕೋರ್ಟ್ಗೆ ಬರುತ್ತೆ. ಸೆಷನ್ ಕೋರ್ಟ್ಗೆ ಬಂದ ನೋಟಿಸ್ ಕೊಟ್ಟಿದ ಮೇಲೆ ಟ್ರಯಲ್ ಶುರುವಾಗುತ್ತೆ. ಟ್ರಯಲ್ ಶುರುವಾದ್ಮೇಲೆ ಒಂದು 6 ತಿಂಗಳು 9 ತಿಂಗಳು, ಈಗೇನು ಫಾಸ್ಟ್ ಟ್ರ್ಯಾಕ್ ಅಲ್ವಾ ಸರ್ ಎಲ್ಲ, ಒಂದು 6 ತಿಂಗಳು 9 ತಿಂಗಳು ಮ್ಯಾಕ್ಸಿಮಮ್ 1 ವರ್ಷದಲ್ಲಿ ಇದರ ನ್ಯಾಯ ತೀರ್ಮಾನ ಆಗ್ಬಿಡುತ್ತೆ ಸರ್. ಮತ್ತೆ ಈ ಸೋಷಿಯಲ್ ಮೀಡಿಯಾಕ್ಕೆ ಅಥವಾ ಮೀಡಿಯಾಕ್ಕೆ ಠಾಣೆಗಳಲ್ಲಿ ಬರೆಸ್ಕೊಂಡಿದ್ದಾರೆ? ಇಲ್ಲ ಅಲ್ಲ ಸರ್, ನಾನು ಕೇಳಿದೆ, ನಿಮಗೆ ಗೊತ್ತಿದೆ, ನಿಮಗೆ ಗೊತ್ತಿರೋದೇನಿಲ್ಲ. ಯಾರಾದರೂ ಒಂದು ಸ್ಟೇ ತಗೊಂಡು ಬಂದರೆ ನಾವು ಬರೋದಕ್ಕಿಂತ ಮುಂಚೆ ಇವ್ರಿಗೂ ಬೇರೆ ಬೇರೆ ರೀತಿಯಲ್ಲಿ ಬೆದರಿಕೆ ಹಾಕಿದ್ದಾರೆ. ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಇದೆ, ಸ್ಟೇ ಇದೆ ಅಂತ. ಈಗ ಸ್ಟೇ ತಗೊಂಡ್ರೆ ಅದು ಪ್ರೋಸೆಸ್ ಏನಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಎಲ್ಲ ಮಾಧ್ಯಮ ಕಚೇರಿಗಳಿಗೆ ಅಲ್ಲಿಂದ ಕೋರ್ಟಿಂದ ಬರಬೇಕು, ಮಾಡಬೇಡ್ರಿ ಪ್ರಕಟಿಸಬೇಡಿ ಅಂತ ನಿಮಗೆ ಕೊಡಬೇಕು. ನನ್ನ ಮೇಲೆ ಏನಾದ್ರು ತಂದಿದ್ರೆ ನನಗೆ ಬರಬೇಕು ಕೋರ್ಟಿಂದ ಅಷ್ಟೇ, ನೀವು ಮಾತಾಡಬಾರ್ದು ಅಂತ. ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು ಅವ್ರು ಹೇಳಿದ್ದಾರೆ, ನೀವು ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ದಾರೆ. ಕೋರ್ಟ್ಗೆ ಹೋಗಿ ಅಂತ ಅವ್ರು ಹೇಳಿದ್ದಾರೆ. ಮನೇಲಿ ಆರಾಮಾಗಿದ್ದಾರೆ ಅವರು. ಸರ್ ಈಗ ಕಾನೂನಾತ್ಮಕ ನ್ಯಾಯ ಅಂದ್ರೆ ನಾಳೆ ಟ್ರಯಲ್ ಮುಗಿಬಹುದು, ಒಂದು ಆ ಹುಡುಗ ಆರೋಪಿ ಆದ ಕಾರಣ ಶಿಕ್ಷೆ ಆಗ್ಬೋದು ಅನಿಸುವಂಥದ್ದು. ಅಂದ್ರೆ ಈ ಶಿಕ್ಷೆ ಆಗುವಂಥದ್ದೇ ಅಂದ್ರೆ ಇದಕ್ಕೆ ಸಮ್ಮತಿ ಅಂದ್ರೆ ಫೈನಲ್ ಈಗ ಅವಳ ಜೊತೆಗೆ ಬಾಳ್ಲಿಕ್ಕೆ ಆಗದಿದ್ದಂತ ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದು. ಇನ್ನೇನು ಮಾಡೋದು ಸರ್, ಇನ್ನೇನು ಮಾಡೋದು? ನಾವು ಶಿಕ್ಷೆ ಹೋಗ್ಬಾರ್ದು, ಹುಡುಗ ಜೈಲಿಗೆ ಹೋಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಈ ಎಲ್ಲ ಆರೋಪಗಳನ್ನು ಒತ್ಕೊಂಡ್ರು ಅದು ಅವನಿಗೂ ಶಿಕ್ಷೆ ಆಗಬಾರ್ದು. ಅವನು ತಪ್ಪು ಮಾಡಿದ್ದಾನೆ, ಇವಳು ತಪ್ಪು ಮಾಡಿದ್ದಾಳೆ, ಇಬ್ಬರದ್ದು ಸಮಾಜ ಒಂದು ಒಳ್ಳೆ ಸಮಾಜ ಇದಾಗಬಾರ್ದು ಅಂತ. ಇದು ಕೊನೆಗೆ ನಾನಿಲ್ಲ, ಈಗಲೂ ಅವರು DNA ಚಾಲೆಂಜ್ ಮಾಡ್ತೀನಿ ಅನ್ನೋ ಮಾತಾಡ್ತಾರೆ ಅಂದ್ರೆ ಈಗ ನಾವೇನ್ ಮಾಡೋದು? ಕಾಲು ಹಿಡಿತೀನಿ ಅಂತ ಹೇಳಿದೆ ನಾನು ಹೇಳಿದೆ, ನಾನು ಬೇಕಾದ್ರೆ ಕಾಲು ಹಿಡಿತೀನಪ್ಪ ಸಮಾಜದ ಮುಖ್ಯಸ್ಥನಾಗಿ, ಅವರಿಬ್ರು ಒಂದಾಗ್ಲಿ ಇದ್ದೆ. ನಮ್ಮ ಸಮಾಜ ಎಲ್ಲ ನನ್ನ ವಿರುದ್ಧ ತಿರುಗಿದ್ದು, ನೀವ್ಯಾಕೆ ಅವನು ಅತ್ಯಾಚಾರ ಮಾಡಿರೋ ಕಾಲು ಹಿಡಿತೀನಿ ಅಂತ ಸಮಾಜದಾಗ ಅವ್ರು ಗೌರವ ಕಳಿತೀರಾ ಅಂತ ನನ್ಗೆ ಹೇಳಿದ್ರು. ನಾನು ಸಮಾಜಕ್ಕೆ ಹೇಳಿದೆ, ಅದು ನಮ್ದು ಹೆಣ್ಣು ಮಗು ಜೀವನ, ಅದು ಸರಿ ಹೋಗ್ಲಿ ಅಂತ ಹೇಳಿದ್ದೀನಿ ಬಿಡು ಅಂತ ಹೇಳಿದೆ. ಇನ್ನೆಲ್ಲಿ ನೀನು ಎಷ್ಟು ನಾವು ಹೋಗೋದು? ಈಗ ಶಿಕ್ಷೆ ಅಪ್ಪನಿಗೆ ತನ್ನ ಮಗ ಈ ತರ ಒಂದು ಕೆಲಸ ಮಾಡಿದ ನಂತರ ಅವನು ಬಹಳ ಸರಿಪಡಿಸಬೇಕು ಅನ್ನೋ ಜವಾಬ್ದಾರಿ ಬೇಕು ಅಂತ ನನ್ನ ಅನಿಸಿಕೆ. ಅದು ಅದಕ್ಕೆ ನಾವು ಸರ್ ಯಾಕಾದ್ರೂ ಈ ತರ ಪ್ರಕರಣಗಳಾದ್ರೆ ಹೋರಾಟ ಗಿರಾಟ ಮಾಡಿ ಅವ್ರು ಎಷ್ಟು
ಅವ್ರನ್ನ ಬೇರೆ ರೀತಿಯಲ್ಲಿ ಕಾಣಿಸ್ಬೇಕು ಮಾಡ್ತಾರೆ. ನಾವು ಇವತ್ತಿಗೂ ಅದು ಮಾಡಿಲ್ಲ. ನಾನು ಇವತ್ತು ಏನಾಯ್ತು ಅಂತ ಹೇಳಿದ್ರೆ, ನಂಜುಂಡಿಯವರು ದುಡ್ಡು ಇಸ್ಕೊಂಡು ಏನೋ ಅವ್ರ ಕಡೆಯವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಂದಾಗ ಅದು ತಪ್ಪಾಗುತ್ತಲ್ಲ ಸರ್. ನಾವು ಇಷ್ಟು ವರ್ಷ ನಮ್ಮ ಗೌರವ ಕಾಪಾಡ್ಕೊಂಡು ಬಂದಿದ್ದೀವಿ. ನಾನು ಅಲ್ಲಿಂದ ಬರ್ತೀನಿ, ಇಲ್ಲಿ ಪುತ್ತೂರು ಕರ್ಕೊಂಡು ಹೋಗ್ತೀನಿ, ಇವ್ರನ್ನ ಕರ್ಕೊಂಡು ಹೋಗಿ ಸೀನಿಯರ್ ಕೌನ್ಸಿಲ್ ಹತ್ರ ಎಲ್ಲ ಮಾತಾಡ್ಸಿದ್ದೀನಿ, ದೊಡ್ಡ ದೊಡ್ಡ ಅಡ್ವೊಕೇಟ್ ಹತ್ರ ಒಪಿನಿಯನ್ ತಗೊಂಡಿದ್ದೀವಿ. ಇಷ್ಟೆಲ್ಲ ನಾವು ಮಾಡಿದಾಗ ಸಂಧಾನ ಅನ್ನೋದು ಅಷ್ಟು ಬೇಗ ಬರೋಕ್ಕಾಗಲ್ಲ ಸರ್. ಅದು ಅವ್ರಿಗೆ ಆಕ್ಚುಲಿ ನಿಜ ಹೇಳ್ಬೇಕಾದ್ರೆ ನಾನು ಮಾಡೋ ಕೆಲಸ ಅವ್ರು ಮಾಡಬೇಕು, ಅವ್ರು ಮಾಡಬೇಕು. ಇಲ್ಲ ನನ್ನ ಮಗನ ಭವಿಷ್ಯಕ್ಕೆ ತೊಂದರೆ ಆಗತ್ತೆ, ನಾವು ಮಾಡೋಣಪ್ಪ ಅಂತ ನಮ್ಮ ಹತ್ರ ಬರಬೇಕು. ಇದು ಉಲ್ಟಾ. ಇದು ಯಾಕೆ? ಒಂದು ಕುಟುಂಬ ಚೆನ್ನಾಗಿರ್ಲಿ ಅಂತ ನಮ್ಮ ಉದ್ದೇಶ. ನಮ್ಗೆ ಗೊತ್ತಿಲ್ವ ಸರ್, ನಾನು ಸಿನಿಮಾದಲ್ಲಿದ್ದವನು ಎಷ್ಟು ಜನ ನೋಡಿರ್ತೀನಿ. ಈ ಕೇಸನ್ನ ಯಾವ ತರ ಎನ್ಕ್ಯಾಶ್ ಮಾಡಿಸ್ಕೋಬೋದಾಗಿತ್ತು ಅಂತ ಗೊತ್ತಿಲ್ವ ಸರ್. ಪಾಪ ಇದು ಕುಟುಂಬ ಚೆನ್ನಾಗಿರ್ಬೇಕು ಅಂದಾಗ ನಾವು ಪ್ರಚಾರ ಮಾಡಬಾರ್ದು. ಅಲ್ಲಿ MLA ಏನು ಹೇಳಿಲ್ವಾ? ಇಲ್ಲ ಸರ್, ಅವ್ರು ಮೊದಲು ನಾನು ಅವ್ರನ್ನೇ ಕೇಳಿದ್ದು, ನನ್ನ ಸ್ನೇಹಿತರು. ಅವರು ಏನು ಇಲ್ಲ ಸರ್, ನಾನು ಕಂಪ್ಲೇಂಟ್ ಕೊಡುವಾಗ ಆತ ಮೈನರ್ ಆಗಿದ್ದ. ಪಾಯಿಂಟ್ ನೋಡ್ಕೊಳ್ಳಿ, ಅವರು ಮೈನರ್ ಆಗಿದ್ದ. ಇವ್ರು ಹೋಗಿ ಕಂಪ್ಲೇಂಟ್ ಕೊಡುವಾಗ ಮೈನರ್ ಆಗಿದ್ದಾಗ, ಇಲ್ಲ ಅವನು ಮೈನರ್ ಆದ್ರೆ ಫೋಕ್ಸೋ ಕೇಸಿಗೆ ಬಂದ್ಬಿಡ್ತದೆ. ಅದು ಮೈನರ್ ಆಗಿ ಕೇಸ್ಗಳೆಲ್ಲ ಫೋಕ್ಸೋ ಬರ್ತದೆ. ಬೇಡ, ನೀವು ವಾಪಸ್ ತಗೊಳ್ಳಿ, ನಾವು ಮಾತುಕತೆ ಮೂಲಕ ಮದುವೆ ಮಾಡಿಸೋಣ ಅಂತ ಸ್ಟೇಷನ್ ಅಲ್ಲಿ ಅವ್ರು ಬರ್ಕೊಟ್ಟಿದ್ದಾರೆ. ಯಾರು ಜಗನ್ನಿವಾಸ್ ಬರ್ಕೊಟ್ಟಿದ್ದಾರೆ. ಅದಾದ ನಂತರ ಅವರು ಇಲ್ಲ 21 ವರ್ಷ ಹುಡುಗಂಗೆ ಹಾಕೊಳ್ಳಿ, ಅವರು ಇಲ್ಲ ನನ್ನ ಮಗ ಮೈನರ್ ಆಗ್ಬಿಟ್ಟ, ಈಗ ನನ್ನ ಮಗ ನನ್ನ ಮಾತು ಕೇಳೋಲ್ಲ, ಮದುವೆ ಮಾಡ್ಕೊಳಲ್ಲ ಅಂದಾಗಲೇ ಈ ಕೇಸು FIR ಆಗಿದ್ದು. ಅಲ್ಲ, ಆ ಟೈಮಲ್ಲಿ MLA ಕೂಡ ಒಂದು ಸ್ವಲ್ಪ ಮಾತುಕತೆ ಮಾಡಿದ್ದೆ. ಅದರ ನಂತರ ಈಗಂತೂ ಅವ್ರು ಬರೋದಿಲ್ಲ. ಬರಲ್ಲ. ನಾನು ಅವ್ರು ಕೇಳಿಲ್ಲ, ನಾನು ಅವ್ರನ್ನ ಕೇಳಿಲ್ಲ. ಯಾಕಂದ್ರೆ ಏನಿದೆ ಯಾರು ಗೊತ್ತು ಸರ್, ಇದೆಲ್ಲ ಈ ವಿಚಾರನ ನಾನು ಹೋಗಿ ಹೇಳೋದಲ್ಲ. ಅವರು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದ್ರ ಬಗ್ಗೆ ಇದೆಯೋ ಅವ್ರು ಮಾಡ್ಬೇಕು. ನನಗೆ ಇಂಟ್ರೆಸ್ಟ್ ಇದೆ, ನಾನು ಮಾಡಿ. ಹಂಗಂತ ಆದ್ಮೇಲೆ ನಾನು ಯಾವ ಆರೋಪನೂ ಮಾಡೋಲ್ಲ. ಅಲ್ಲ, ಅವ್ರ ತಾಯಿ ಹೋಗಿ ಅವ್ರ ಹತ್ರ ಹೇಳಿಲ್ವಾ? MLA ಅವ್ರ ಹತ್ರ ಯಾರ ತಾಯಿ? ಇವ್ರ ತಾಯಿ ಇಲ್ಲ. ಸ್ಟೇಷನ್ ಅಲ್ಲಿ ಮಾತಾಡಿ ಚೆನ್ನಾಗೇ ಮಾತಾಡ್ತಿದ್ರು, ಆಮೇಲೆ ಕ್ಲೋಸ್ ಆಗಿದೆ ಅಷ್ಟೇ. ಆಮೇಲೆ ಅವರು ಇಲ್ಲ ಅದು ಕೋರ್ಟ್ಗೆ ಹೋಗಿದ್ದೆಲ್ಲ ನಾವೇನ್ ಮಾಡಕ್ಕಾಗಲ್ಲ ಅನ್ನುವಂತ ಅವರ ಧೋರಣೆ ಅಂತ ಆಯ್ತು. ಎಲ್ಲ ಕೋರ್ಟಲ್ಲಿ ಈಗ DNA ಆಗೋವರೆಗೂ ಬಾಲು DNA ಮೇಲಿತ್ತು. ಈಗ ಬಾಲ್ ಕೋರ್ಟ್ಗೆ ಬಂತು, ಆಯ್ತು. ಈಗ ನಮ್ಮ ಈಗ ಹುಡುಗಿ ಹೀಗೆ ಆಕ್ಚುಲಿ ಏನಾಯ್ತು, ಇವ್ರಿಗೆ ಕೆಲಸ ನಿಲ್ಲಿಸಿದೆ ನಾನು. ಅಲ್ಲಿ ಮಧ್ಯರಾತ್ರಿ ಜನ ಓಡಾಡ್ತಾ ಇದ್ರು, ನಿಮ್ಗೆ ಗೊತ್ತಿರ್ತಾವಾಗ. ಇವ್ರ ಮನೆ ಸುತ್ತಮುತ್ತಲ್ಲ CCTV ಹಾಕ್ಸಿದೆ, ಕಂಪ್ಲೇಂಟ್ ಕೊಟ್ಟೆ, SP ಅವ್ರಿಗೆ ಹೇಳಿದೆ, ಅಲ್ಲಿ ಪೊಲೀಸವ್ರು ಹಾಕ್ಸಿದೆ. ಈಗ ಸಮಸ್ಯೆ ಇಲ್ಲ, ಅವಾಗ ಮಾಡಿದ್ದು. ಅದೇನೇನು ಬೇಕೋ ನಾವು ಜಾಗರೂಕತೆ ಮಾಡಿದ್ವಿ, ಇಷ್ಟೆಲ್ಲ ಮಾಡಿದ್ವಿ. ಇನ್ನೊಂದು 2-3 ದಿವಸದಲ್ಲಿ ಆ ರೆಕಾರ್ಡ್ ದಾಖಲೆ ಕೂಡ ಬರ್ತದೆ, ಬಂದಾಗ ಮಾಡ್ತಾರೆ. ನನ್ನ ಉದ್ದೇಶ ಇಷ್ಟೇ ಸರ್, ಯಾರು ಕಾನೂನಿಗಿಂತ ದೊಡ್ಡವರಿಲ್ಲ. ಒಂದು ಸಾರಿ ಕಾನೂನು ತನ್ನದೇ ಆದಂತ ತಗೊಂಡ ನಂತರ ಸಂಧಾನಕ್ಕೆ ದಾರಿ ಇರೋದಿಲ್ಲ. ನಾನೇ ಒಪ್ಕೊಂಡ್ರು ಸಂಧಾನಕ್ಕೆ ದಾರಿ ಇರೋದಿಲ್ಲ ಅಂತ. ಏನು ಅನ್ಯಾಯಕ್ಕೆ ಗುರಿಯಾಗಿದೆ. 6 ತಿಂಗಳಾಯ್ತು ಸರ್, ಮಗು ನಾಮಕರಣ ಮಾಡಲಿಲ್ಲ. ಎಷ್ಟು ನೋವಾಗುತ್ತೆ ನಮಗೆ. ನಮ್ಮಂತ ನಿರ್ಲಕ್ಷಿತ ಸಮಾಜಗಳಿಗೆ ಹಿಂಗ ಆಗ್ಬಿಟ್ರೆ, ಇನ್ನು ನಮಗಿಂತ ಕೆಳಗಡೆ ಇನ್ನು ಅತಿ ನಿರ್ಲಕ್ಷ್ಯ ಸಮಾಜಗಳ ಕಥೆ ಹೇಗೆ? ಸಮಾಜಗಳಿಗೆ ರಾಜಕೀಯ ಶಕ್ತಿ ಇಲ್ಲ ಅನ್ನೋ ಒಂದೇ ಕಾರಣ, ಆರ್ಥಿಕ ಸ್ಥಿತಿ ಇಲ್ಲ ಅನ್ನೋ ಒಂದೇ ಕಾರಣ, ಇವರು ಬಡವರು ಅನ್ನೋ ಒಂದೇ ಕಾರಣಕ್ಕೆ ಈ ತರ ಪ್ರಕರಣಗಳೆಲ್ಲ ಮುಚ್ಚೋಗ್ಬಿಟ್ರೆ ಮತ್ತೆ ಸಂವಿಧಾನಕ್ಕೆ ಏನ್ ಬೆಲೆ ಇದೆ? ಅವ್ರನ್ನೇ ಕೇಳಿದೆ ಸರ್, ಅವ್ರು ಹೇಳೋದು ಒಂದೇ ಪಾಯಿಂಟ್, ನನ್ನ ಮಗ ಒಪ್ಪಲ್ಲ ಅಂತಾರೆ ಸರ್. ಹಂಗ್ ಲೆಕ್ಕ ನೋಡಿದ್ರೆ ವಿಶ್ವಕರ್ಮ ಸಮಾಜ ಯಾವ್ದ್ರ ಕಡಿಮೆ ಇದೆ ಸರ್? ವೈದಿಕ ಪರಂಪರೆ ಹೊಂದಿದಂತ ಸಮಾಜ ಇದು, ಶಿಲ್ಪಕಲೆಯನ್ನ ಇಟ್ಸ್ಕೊಂಡಿರುವಂತ ಸಮಾಜ ಇದು, 5 ಕಸುಬುಗಳಿಗೆ ಈ ದೇಶದ ಸಂಪತ್ತನ್ನು ಕಾಪಾಡುವಂತ ಸಮಾಜ ಇದು. ಏನ್ ಕಮ್ಮಿ ಇದೆ ಸರ್? ಅವ್ರು ಹೇಳಿದ್ರೆ ಹಂಗೆ ನಾವು ತಿರಸ್ಕಾರ ಮಾಡ್ಬೇಕು ಅವ್ರನ್ನ, ಇಂಥ ಕೆಲಸ ಮಾಡಿರೋದನ್ನ.
ಸಂಸಾರ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ತಲೆ ತಗ್ಸಿ ಹೋಗ್ತಾ ಇದ್ದೇವೆ. ಈಗ ಅದು ಆಗೋದಿಲ್ಲ ಅಂತ ಆಗೋಯ್ತು. ಅವ್ರ ತಾಯಿ ತಂದೆ ಮಗಳು ಕೂಡ ಇಲ್ಲ, ಇದು ಇನ್ನೆಷ್ಟು ನಾವು ಮಾಡೋದು ಬೇಡ, ಇದು ಕಾನೂನು ಪ್ರಕಾರ ಈಗ ಆಗಲಿ ಅನ್ನೋ ತೀರ್ಮಾನ ಬಂದ ಮೇಲೆ ನಾವು